ಇವತ್ತು ನಾವು ನಿಮಗೆ 3 ವಿಭಿನ್ನ ಕಥೆಗಳನ್ನ ಹೇಳ್ತಾ ಇದ್ದೀವಿ. ಯಾರದ್ದು ಹೆಂಡತಿಯ ಮೇಲೆ ಇನ್ಯಾರೋ ಕಣ್ಣು ಹಾಕೋ ಕಥೆಯ ಜೊತೆಗೆ ಇನ್ನೊಂದು ಕರುಣಾಜನಕ ಕಥೆ ಇದೆ. ಮತ್ತೊಂದು ರೊಕ್ಕದ್ದು ಆಸ್ತಿದು. ಹಣದ ಮುಂದೆ ಅದ್ಯಾವ ಸಂಬಂಧನೂ ಉಳಿಯಲ್ಲ ಅನ್ನಿಸುವಂಥದ್ದು. ಅಲ್ಲಿ ಆಗಷ್ಟೇ ಅಪ್ಪನಾದವನು ಕೊಲೆಯಾಗಿ ಹೋದ. ಗಂಡು ಮಗ ಹುಟ್ಟಿದ್ದೇ ಈ ಹತ್ಯೆಗೆ ಕಾರಣವಾಯ್ತಾ? ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ, ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ. ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ, ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ. ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನ್ನಿಸುವೆ. ಅವನು ಮಾಡಿದ ಕಟ್ಟ ಕಡೆಯ ಪ್ರಾಮಿಸ್ ಅದು. ಕೈ ತುತ್ತು ಕೊಡ್ತೀನಿ, ರಾಣಿ ತರ ನೋಡ್ಕೋತೀನಿ, ಬೆವರಿಳಿಸಿ ದುಡಿದು ನಿನ್ನ ಈ ಮಗುವನ್ನ ನೋಡ್ಕೋತೀನಿ ಅಂದವನು ಹೊರಟೋದ. ಕೋಟಿ ಕೋಟಿ ಆಸ್ತಿಯ ಒಡೆಯ. ಅದೆಲ್ಲವೂ ಕೈ ತಪ್ಪಿ ಹೋದ್ರೂ ನಾನಿನ್ನ ಎದೆಗೂಡಲ್ಲಿ ಬಚ್ಚಿಟ್ಕೊಂಡು ಕಾಪಾಡ್ತೀನಿ ಅಂತ ಹೇಳಿ ಹೋದ ಗಂಡನ ಶವದ ಮುಂದೆ ಕೂತಿರೋ ಈ ಹೆಣ್ಣು ಮಗಳ ನೋವಿಗೆ ಎಲ್ಲೇ ಇದ್ಯಾ? ಮಗು ಹುಟ್ಟಿದ ಸಂಭ್ರಮವನ್ನ ಗಂಡನ ಜೊತೆ ಸರಿಯಾಗಿ ಹಂಚಿಕೊಳ್ಳೋ ಮೊದಲೇ ಹೆಣವಾಗಿ ಹೋಗಿದ್ದ ಚನ್ನರಾಯಪಟ್ಟಣದ ಪುರುಷೋತ್ತಮ. ನೆನ್ನೆನೆ ಹೇಳಿದ್ವಿ ಈತ ಕೊಲೆಯಾಗೋದ ಅನ್ನೋದನ್ನ. ಅವನನ್ನ ಅತ್ಯಂತ ಬರ್ಬರವಾಗಿ ಸಿಕ್ಕಲೆಲ್ಲ ಇರಿದು ಸಾಯಿಸಲಾಗಿತ್ತು. ಅಂತಹದೊಂದು ದ್ವೇಷ ಇಟ್ಕೊಂಡು ಕೊಂದು ಹಾಕಿದವನು ಬೇರ್ಯಾರೂ ಆಗಿರಲಿಲ್ಲ, ಆತನದೇ ಅಕ್ಕನ ಮಗ ರಾಜು. ಒಂದು 10 ಕಡೆ ಚಾಕ ಹಾಕಿ ಆಮೇಲೆ ಕುತ್ತಿಗೆ ಎಲ್ಲ ಅದು ನೋಡಿ ಸರ್, ಒಂದು ಕ್ಯಾಮ್ರಾ ತಗೊಂಡಿದ್ದು ಅದು ಕೊಡ್ತೀವಿ. ಆ ಕಳ್ಳೆಲ್ಲ ಆ ಟೈಪ್ ಮಾಡಿ ಹೌದಾ, ಅಯ್ಯೋ ಒಂದು ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ದೇನೆ ಸರ್. ಚುಚ್ಚಿರೋದು ಹಂದಿಗೂ ಏನು ಇರಿತೀವಲ್ಲ ಆ ಟೈಪ್ ಇರ್ತಿದ್ದೇನೆ ಸರ್. ರಾಕ್ಷಸನೇ ಎಲ್ಲ ಇವನು ಈ ರಾಜ್ಯದ ಕಾನೂನು ಇವನ್ನ ಸರಿಯಾಗಿ ರಿಪೇರಿ ಮಾಡಲಿಲ್ಲ ಅಂದರೆ, ಈ ಕಾನೂನು ಮಾಡಲ್ಲ ನಮ್ಮಂತ ಪಬ್ಲಿಕ್ ಕೊಟ್ಬಿಡ್ಲಿ, ಕಲ್ಲು ಹೊಡೆದು ಸಾಯ್ಸಾಕ್ತೀವಿ ಸರ್ ಅಂತ ನಾವು ಬಿಡಬಾರ್ದು. ಯಾಕೆ ಕಾರಣಕ್ಕೆ ಒಪ್ಕೊಂಡಿದ್ದೀನಿ ನಾನು. ಜೀವ ಹುಟ್ಟಿದೆ ಸರ್. ಅದು ಸರ್ ಕ್ರೂರಗಳೆಲ್ಲ ಸರ್ ಎಂತ ಇನ್ನು ಈ ರಾಜ್ಯದಲ್ಲಿ ಇದು ನಡೆದಿರೋದು ನಮ್ಮ ಚಂದ್ರಾಪುರದಲ್ಲಿ ಇದು ಇತಿಹಾಸ ಸರ್. ಇದು ಇಂತಹದೊಂದು ಘಾತಕ ಇತಿಹಾಸ ಸೃಷ್ಟಿಸಿದ ಆ ಹುಡುಗ ರಾಜುಗೆ ಈಗಿನ್ನು 22ರ ಪ್ರಾಯ. ಅವನು ತನ್ನ ಸೋದರ ಮಾವನನ್ನ ಸಾಯಿಸೋ ಮಟ್ಟಕ್ಕೆ ಹೋಗಿದ್ದು ಅವನ ತಾಯಿ ಮತ್ತು ದೊಡ್ಡಮ್ಮ ಚಿಕ್ಕಮ್ಮಂದಿರಿಂದ ಅಂತಾರೆ ಆ ಭಾಗದ ಜನ. ಅದಕ್ಕೆ ಕಾರಣವಾಗಿದ್ದು ಆ 5 ಎಕರೆ ಆಸ್ತಿ. ಅದು ಸಿಟಿಯಲ್ಲೇ ಇದ್ದು ಸುಮಾರು 8 ಕೋಟಿ ಬಾಳುತ್ತೆ ಅಂತಾರೆ. ಅದೇ ಕಾರಣಕ್ಕೆ ಈಗ ಹೆಣ ಬಿದ್ದಿರೋದು. ಇದು ಅಪ್ಪಟ ಆಸ್ತಿ ಕಲಹ. ಆದ್ರೆ ಅದರ ಹಿಂದಿನ ಕಥೆ ಇದೆಯಲ್ಲ, ಅದು ತೀರನೇ ವಿಭಿನ್ನವಾಗಿದೆ. ಈ ಮನೆ ಗಂಗೇಗೌಡ ಚಂದ್ರಮ್ಮ ದಂಪತಿ ಬಾಳಿ ಬದುಕಿತ್ತು. ಅಲ್ಲಿ ಅವರು 7 ಜನ ಮಕ್ಕಳಿಗೆ ಜನ್ಮ ನೀಡಿದ್ರು. ಅದರಲ್ಲಿ 6 ಜನ ಹುಡುಗಿರು. ಕೊನೆಯವನು ಈ ಪುರುಷೋತ್ತಮ. ಆತ ಅಕ್ಕಂದಿರ ಮುದ್ದಿನ ತಮ್ಮನಾಗಿ ಬೆಳಿಬೇಕಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಆ ಹೆಣ್ಣು ಮಕ್ಕಳಿಗೆ ತಮ್ಮ ಹುಟ್ಟೋದೇ ಬೇಕಿರ್ಲಿಲ್ಲ ಅಂತಾರ. ಅದೇನೇ ಇರ್ಲಿ, ಕೊನೆಗೆ ಆತ ಮದುವೆ ಆಗೋದಂತೂ ಬೇಡದ ವಿಷಯ ಆಗಿತ್ತಂತೆ. ಯಾಕಂದ್ರೆ ಅಪ್ಪ ಮಾಡಿಟ್ಟ ಆಸ್ತಿಗೆ ವಾರಸುದಾರ ಬರಬಾರ್ದಲ್ವಾ? ಇಂತಹ ಯೋಚನೆ ಆ ಹೆಣ್ಣು ಮಕ್ಕಳಿಗೆ ಆರಂಭದಿಂದಲೇ ಇತ್ತ, ಅಥವಾ ಇತ್ತೀಚೆಗೆ ಬಂದಿದ್ದ ಗೊತ್ತಿಲ್ಲ. ಒಟ್ಟಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಜವಾಬ್ದಾರಿ ತಗೊಂಡು ಎಲ್ಲರ ಮದುವೆ ಮಾಡಿ ಗಂಡನ ಮನೆಯಲ್ಲಿ ಚೆನ್ನಾಗಿ ಬಾಳ್ವೆ ಮಾಡಿ ಅಂತ ಕಳುಹಿಸಿದ್ದ ಸೋದರನ ಬಗ್ಗೆ ಯಾರಿಗೂ ಕಾಳಜಿ ಇರಲಿಲ್ಲ. ವಯಸ್ಸು 40 ಆಗ್ತಾ ಬಂದ್ರು ಯಾರೊಬ್ಬರು ಪುರುಷೋತ್ತಮನನ್ನ ಮದುವೆ ಬಗ್ಗೆ ಯೋಚಿಸಿರ್ಲಿಲ್ವಂತೆ. ಅವನು ಕೂಡ ಅಕ್ಕಂದಿರಿಗೆ ಒಳ್ಳೆ ಕಡೆ ಸಂಬಂಧ ಹುಡುಕಿ ಸಾಲ ಸೋಲ ಮಾಡಿ ಲಗ್ನ ಮಾಡಿ ಮುಗಿಸೋದ್ರಲ್ಲೇ ಕಳೆದು ಹೋಗ್ತಿದ್ದಂತೆ. ನಂತರ ಆತನನ್ನ ಬಿಡದೆ ಅವನಿಗೊಂದು ಮದುವೆ ಮಾಡಿಸಿದ್ದು ಅವನ ಹಿತೈಷಿಗಳು. ಇವನಿಗೆ ಆಗ್ತಿರೋ 6 ಜನ SPCL ಕೆಲಸ ಮಾಡ್ತಿದ್ದ ಮ್ಯಾನೇಜರ್ ಆಗಿ. ಒಂದು ಆಗ್ಲಿಂದನೂ ಆ ಹೆಣ್ಮಕ್ಳು ಮದುವೆ ಆಗಂತೂ ಇವನು ಪಾಪ ಮದುವೆ ಆಗಿತ್ತಿಲ್ಲ. ಭಾರಿ ಆತ್ಮೀಯಾಗಿದ್ದಂತ. ಸ್ವಂತ ಅರಸೀಕೆರೆ ಹತ್ರ ಜಮೀನೆಲ್ಲ ಇತ್ತು, ಅಲ್ಲೂ ಗಲಾಟೆ ಆಯಿತು. ನಾವು ಹೋಗಿ ಆ ಜಮೀನೆಲ್ಲ ಇದು ಮಾಡಿಸಿ ಎಲ್ಲ ಸೆಟ್ಲ್ಮೆಂಟ್ ಮಾಡ್ಬಿಟ್ಟು ಬಂದು ಅಲ್ಲಿದ್ವಿ. ಆಮೇಲೆ ಇಲ್ಲೆಲ್ಲ ಮನೆಗೆ ಮಾಡ್ಕೊಂಡು ಸ್ವಲ್ಪ ದುಡ್ಡು ಮಾಡಿಕೊಂಡು ಲಾಸ್ಟ್ ನಾವೇ ಸೇರ್ಕೊಂಡು ಈ ವಯಸ್ಸಾದ್ರೂ ಮದುವೆ ಆಗಿಲ್ಲಪ್ಪ ಅಂತ ಹೇಳಿ ಸೂರಿನಳ್ಳಿಲೆಲ್ಲ ಹುಡುಗಿಯೆಲ್ಲ ತೋರಿಸಿ ನಾವು ಇದಕ್ಕೆ 4ನೇ ವರ್ಷ 4 ವರ್ಷದಲ್ಲಿ ಮದುವೆ ಮಾಡಿಸ್ತೆ ಎಲ್ಲ ಸೇರಿ. ಮದುವೆಗೆ ಇನ್ನೆಲ್ಲ ಯಾರೇ ಹೊಟ್ಕೊಂಡು ಹೋಗ್ತೀವಿ ಅಂತ
ಮದುವೆನೂ ಆಗಿ ಎಲ್ಲ ಅಕ್ಕ ತಂಗಿಯರು ಮದುವೆ ಆಗಂಟು ಇವ್ನು ಮದುವೆನೇ ಆಗಿತ್ತಿಲ್ಲ. 6 ಜನ ಮದುವೆ ಆದಮೇಲೆ ಮಕ್ಕಳೆಲ್ಲ ಅವ್ರಿಗೆಲ್ಲ ಮಕ್ಕಳೆಲ್ಲ ಆದ್ರೂ ಆಗಿತ್ತಿಲ್ಲ. ನಾವೆಲ್ಲ ಬೋದು ಜಗಳ ಮಾಡಿ ಯಾಕಾಗುತ್ತೆ ಇಷ್ಟೆಲ್ಲ ಆಸ್ತಿಯಲ್ಲೇ ಐತೆ ಅಂತ. ಲೇಟಾಗಿ ಮದುವೆ ಆದ್ರೂ ಪುರುಷೋತ್ತಮನಿಗೆ ಒಳ್ಳೆಯ ಮಡದಿ ಸಿಕ್ಕಿದ್ರು. ವಯಸ್ಸಾದ ಅತ್ತೆ ಮಾವನನ್ನ ಚೆನ್ನಾಗಿ ನೋಡ್ಕೊಂಡು ಗಂಡನ ಜೊತೆ ಉತ್ತಮ ರೀತಿಯಲ್ಲಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ಲು ಆ ತಾಯಿ. ಆ ಸಂಸಾರದಲ್ಲಿ ಯಾವ ಗಲಾಟೆನೂ ಇರಲಿಲ್ಲ. ಮಧ್ಯೆ ಸಣ್ಣಗೆ ಸಮಸ್ಯೆ ಸೃಷ್ಟಿಸಿದ್ದವರು ಆ ಮನೆಯ ಹೆಣ್ಣು ಮಕ್ಕಳಾದ ಮಂಜುಳಾ, ಉಮಾದೇವಿ, ದಾಕ್ಷಾಯಿಣಿ, ಪುಷ್ಪವತಿ, ಸತ್ಯವತಿ ಮತ್ತು ಲಕ್ಷ್ಮಿ. ಈ 6 ಮಂದಿ ಅಕ್ಕ ತಂಗಿರ್ಗೆ ಒಳ್ಳೆ ಸಂಬಂಧ ನೋಡೆ ಮದುವೆ ಮಾಡಿದ್ರು ಅಪ್ಪನ ಮನೆಯ ಆಸ್ತಿ ಮೇಲೆ ಆಸೆ. ಕಾನೂನಿದೆಯಲ್ಲ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಪಾಲು ಅಂತ ಅದನ್ನೇ ಇಟ್ಕೊಂಡು ಆ ಜನ ಆಸ್ತಿ ಕೇಳೋದಕ್ಕೆ ಶುರು ಮಾಡಿದ್ರು. ವಿಪರ್ಯಾಸ ಅಂದ್ರೆ ಹೆತ್ತ ತಾಯಿ ಚಂದ್ರಮ್ಮ ಮೃತಪಟ್ಟಾಗ ಆಸ್ತಿ ಭಾಗ ಆಗೋವರೆಗೂ ಹೆಣ ಮಣ್ಣು ಮಾಡೋದಕ್ಕೆ ಬಿಡಲ್ಲ ಅಂದಿದ್ರಂತೆ ಆ ಜನ. ಅವ್ರ ತಾಯಿ ತೀರೋದಾಗ್ಲೂ ಗಲಾಟೆ ಆಗಿತ್ತು. ಅವ್ರ ತಾಯಿ ಇದನ್ನ ಮಾಡಕ್ಕೆ ಕೊಡಲಿಲ್ಲ ದಫನ್ನ, ಆಗ್ಲೂ ಗಲಾಟೆ ಎಲ್ಲ ಮಾಡಿದ್ರು. ಎಲ್ಲ ಅಕ್ಕಂಗಿರಯ್ಯ. ಜಮೀನು ಹೆಚ್ಚುಕಡಿಮೆ ಒಂದು 4.5 ಎಕರೆ ಜಮೀನು ಇರಬೇಕು. ಆ ಡೈರಿ ಎದುರುಗಡೆ ಬೈಪಾಸ್ ರೋಡ್ ಪಕ್ಕದ್ದೇ ಇದೆ. ಒಳ್ಳೆ ಬೆಲೆ ಹೆಚ್ಚುಕಡಿಮೆ ಒಂದು 4-4.5 ಎಕರೆ ಇರಬೇಕು. ಎಷ್ಟು ಕೋಟಿ ಬೆಲೆ ಬಾಳ್ಬೋದು ಸರ್? ಇವತ್ತಿನ ಮೇಲೆ ಹೆಚ್ಚುಕಡಿಮೆ ಒಂದು 6-7 ಕೋಟಿ ರೂಪಾಯಿ ಬೆಲೆ ಬಾಳಿಸಿ. ಅವಾಗ ಅದ್ ತಣ್ಣಗೆ ಮಾಡಿ ಆ ತಾಯಿಯ ಅಂತ್ಯ ಸಂಸ್ಕಾರ ಮಾಡಿಸಲಾಗಿತ್ತು. ಕೊನೆಗೆ ಶುರುವಾಗಿದ್ದು ಯುದ್ಧ. ಆಸ್ತಿಯಲ್ಲಿ ಪಾಲು ಕೇಳಿ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿದ್ರು ಹೆಣ್ಣು ಮಕ್ಕಳು. ಆದ್ರೆ ಅದರಲ್ಲಿ ಪುರುಷೋತ್ತಮ ಪ್ರೀತಿಯಿಂದ ಕೊಟ್ರೆ ಅವರು ತಗೋಬೇಕೇ ವಿನಃ ಪಾಲು ಕೇಳೋ ತರದಲ್ಲಿ ಆ ಆಸ್ತಿ ಇರ್ಲಿಲ್ಲ. ಯಾಕಂದ್ರೆ ಕೋಟಿಗಟ್ಲೆ ಬಾಳೋ ಜಾಗ ಪುರುಷೋತ್ತಮನ ತಂದೆಯ ಸ್ವಯಾರ್ಜಿತ ಜಾಗ ಆಗಿತ್ತು. ಅದನ್ನ ಅವನು ಮಗನ ಹೆಸರಿಗೆ ಮಾಡಿದ. ಅದರಲ್ಲಿ ಅಕ್ಕಂದಿರಿಗೆ ಪಾಲು ಕೊಡೋ ಅವಶ್ಯಕತೆ ಇರ್ಲಿಲ್ಲವಾದ್ರಿಂದ ಸೋದರಿಯರು ಸೋಲೋದು ಖಚಿತವಾಯ್ತು. ಆದ್ರೆ ಪುರುಷೋತ್ತಮನಿಗೆ ಮದುವೆ ಆಗಿ 4 ವರ್ಷಗಳ ಕಾಲ ಮಕ್ಕಳಾಗಿರ್ಲಿಲ್ವಲ್ಲ. ಹಾಗಾಗಿ ಅದಕ್ಕೆ ಯಾರು ವಾರಸುದಾರರು ಇರ್ಲಿಲ್ಲ. ಅದನ್ನು ಹೇಗಾದರೂ ಮಾಡಿ ನಾವೇ ಪಟಾಯಿಸಿಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅಂತಾರೆ. ಯಾವಾಗ ಆ ದಂಪತಿಗೆ ಮೊನ್ನೆ ಒಬ್ಬ ಮಗ ಹುಟ್ಟಿದ್ನೋ, ಆಸ್ತಿ ಹೊಡೆಯೋ ಪ್ರಯತ್ನದಲ್ಲಿದ್ದವನೊಬ್ಬನಿಗೆ ತಲೆ ಕೆಟ್ಟೋಯ್ತು. ಆತ ಇಡೀ ವಂಶವನ್ನು ನಿರ್ವಂಶ ಮಾಡಿಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ದ ಅಂತಾರೆ. ಒಬ್ಬನೇ ಮಗ 6 ಜನ ಹೆಣ್ಮಕ್ಳಿದ್ರು. ಅವನು ತೆಗೆದ್ರೆ ಆಸ್ತಿ ಎಲ್ಲ ಸಿಗುತ್ತೆ ಅಂತ ಅವ್ರಿಗೆ ಆಸೆ ಇತ್ತು. ನನ್ನ ಗಂಡು ಪಾಪ ಹುಡ್ತು. ಗಂಡು ಪಾಪ ಹುಟ್ಟಿದಕ್ಕೆ ಇವ್ನು ತೆಗೆದುಬಿಟ್ರೆ ನಮ್ಗೆ ಆಸ್ತಿ ಸಿಗುತ್ತೆ ಹೇಳಿ ಇವ್ರನ್ನೂ ಕೊಲೆ ಮಾಡಿ ಮತ್ತೆ ಆಸಂಗೆ ಹೋಗ್ತಾ ಇದ್ದ. ಮಗನ ಕೊಲೆ ಮಾಡೋಕ್ಕೆ ಆಸ್ತಿ ಹೋಗ್ತಾ ಇದ್ದ. ಅಷ್ಟೊಂದು ಪೊಲೀಸ್ನಾಗ ಗೊತ್ತಾಗಿ ಅವ್ನು ಹಿಡಿದ್ಬಿಟ್ಟು ಸರೆಂಡರ್ ಮಾಡಿದ್ರು. ಇಲ್ಲ ಅಂದ್ರೆ ಅಲ್ಲೂ ಹೋಗಿ ಸಾಯಿಸಾಕೊಂಡು. ಎಸ್, ಮನೆಯಲ್ಲಿ ಅಪ್ಪನನ್ನ ಸಾಯಿಸಿದ್ಮೇಲೆ ಹಾಗೆ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಹಸುಳೆಯನ್ನು ಸಾಯಿಸೋ ಯೋಚನೆ ಅವನದಾಗಿತ್ತು ಅಂತ ಈ ಜನಕ್ಕೆ ಅನ್ನಿಸ್ತಾ ಇದೆ. ಅಲ್ಲದೆ ಅವತ್ತು ಮಧ್ಯಾಹ್ನದಿಂದನೇ ಪುರುಷೋತ್ತಮನ ಹತ್ಯೆಗೆ ಸ್ಕೆಚ್ ಹಾಕಿದ್ರು. ಆದ್ರೆ ವೃದ್ಧ ತಂದೆಗೆ ಏನು ಗೊತ್ತಾಗ್ಲಿಲ್ಲ ಅಂತಾನು ಹೇಳ್ತಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಕಣ್ಣು ಕಾಣಲ್ಲ, ಒಂದು ಸ್ವಲ್ಪ ಕಿವಿ ಕೇಳಲ್ಲ. ಅವ್ರಿಗೆ ಒಂದು ಸ್ವಲ್ಪ ಮಂಕು. ಅವನು ಇವನೇ ನೋಡ್ಕೊತಾ ಇದ್ದ. ಅಲ್ಲಿ ಜಗ್ಲಿ ಮೇಲೆ ಯಾವಾಗಲೂ ಅಲ್ಲೇ ಕೂತ್ಕೊಳ್ಳೋರು. ನೆನ್ನೆ ಅವರ ಚಿಕ್ಕಮ್ಮಂದರು ಇಬ್ಬರಿದ್ದಾರೆ. ಅವರು ಮಧ್ಯಾಹ್ನ ಕೊಲೆ ಮಾಡಿದವನು ಅಲ್ಲಿ ಜಗ್ಲಿ ಮೇಲೆ ಅಲ್ಲಿ ಕೂತಿದ್ದಂತಲ್ಲಿ. ಅವ್ರು ಕೇಳಿದ್ದಾರೆ. ಅವ್ರಿಗೂ ಅವ್ರ ಸಂಬಂಧನೇ ಇಲ್ಲ, ಬಾ ಮನೆಗೆ ಅಂದ್ರಂತೆ. ಇಲ್ಲ, ಯಾರೋ ಸ್ನೇಹಿತರು ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವನು ಹೇಳ್ಬಿಟ್ಟು ಅಂದಂತೆ. 11 ಗಂಟೆಯಿಂದನೇ ಪ್ಲಾನ್ ಮಾಡಿಯಾನೆ. ನಿಜಕ್ಕೂ ಹೀಗೆ ಪ್ಲಾನ್ ಮಾಡಿ ಮರ್ಡರ್ ಮಾಡಲಾಯ್ತಾ ಗೊತ್ತಾಗ್ತಾ ಇಲ್ಲ. ಅಷ್ಟಕ್ಕೂ ಪುರುಷೋತ್ತಮನನ್ನ ಸಾಯಿಸಿದ ಮಾತ್ರಕ್ಕೆ ಆಸ್ತಿ ಸಿಗೋ ಚಾನ್ಸ್ ಇರ್ಲಿಲ್ಲ. ಇನ್ನೂ ಉಪಾಯದಿಂದ ಅವನನ್ನ ಹಾಗೂ ಆತನ ಮಗನನ್ನ ಇಬ್ಬರನ್ನು ಸಾಯಿಸಿ ಹೇಗೋ ಆ ಬಗ್ಗೆ ಯಾರಿಗೂ ಗೊತ್ತಾಗದ ಮಟ್ಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರೆ ಅದು ಬೇರೆ ತರ ಆಗೋದು. ಆದ್ರೆ ಈ ಹತ್ಯೆ ಮೇಲ್ನೋಟಕ್ಕೆ ಪಕ್ಕ ಪ್ಲಾನ್ ಅನ್ಸಲ್ಲ. ಮೋಸ್ಟ್ಲಿ ಅವತ್ತು ರಾಜು ಮತ್ತೆ ಮಾವನ ಹತ್ರ ಬಂದು ಆಸ್ತಿಯ ಬಗ್ಗೆ ಮಾತಾಡಿದ್ನೇನೋ. ಮಗ ಹುಟ್ಟಿದ ಖುಷಿಯಲ್ಲಿ ನಮಗಿಷ್ಟು ಕೊಡು ಅಂತ ಕೇಳಿಕೊಂಡಿದ್ದೇನೋ. ಆತ ಒಪ್ಪದಿದ್ದಾಗ ಕೋಪದಲ್ಲಿ ಕಥೆ ಮುಗಿಸ್ಬಿಡ್ಬೇಕು ಅನ್ಸಿರುತ್ತೆ. ಕೊನೆ ಅಂತೂ ತೀರಾ ಭರ್ಭರವಾಗಿ ನಡೆದಿದೆ. ನಂತರ ಅವನಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗದೆ ಸ್ವತಃ ಕೈ ಕಟ್ ಮಾಡ್ಕೊಂಡು ನಾಟಕ ಆಡಿದ್ನೋ ಅಥವಾ ಅಚಾನಕ್ ಆಗಿ ಆತನ ಕೈ ಕಟ್ಟಾಗಿದ್ರಿಂದ ಆಸ್ಪತ್ರೆಗೆ ಹೋಗೋದು ಅನಿವಾರ್ಯವಾಗಿ ಕೊನೆಗೆ ನಾಟಕ ಆಡಿದ್ನೋ ಗೊತ್ತಿಲ್ಲ. ಒಟ್ಟಲ್ಲಿ ಒಂದಿಷ್ಟು ಡ್ರಾಮಾ ಮಾಡಿ ಕೊನೆಗೂ ಸಿಕ್ಕಿಬಿದ್ದ. ಅಲ್ಲಿದ್ದ ಚೂರಿಯನ್ನು ತಗೊಂಡು ಆಲ್ಮೋಸ್ಟ್ 22 ಟೈಮ್ಸ್ ಸ್ಟ್ಯಾಬ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಈಗಾಗಲೇ ಗೊತ್ತು. ಅವ್ರು ಅದು ಮಾಡಿದ ನಂತರ ಅವ್ರು ಅಲ್ಲೇ ಬಿಡದೆ ಸ್ವಲ್ಪ ಮಿಸ್ಗೈಡ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಪೊಲೀಸರನ್ನು ಮಿಸ್ಗೈಡ್ ಮಾಡಲಿಕ್ಕೆ ಅಥವಾ ಟು ಯೂಸ್ ಲೀಗಲ್ ಸಿಸ್ಟಮ್ನೇ ಅವರ ಪರವಾಗಿ ಬಳಸ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಕೈಗೆ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ನೇರ ಚನ್ನರಾಯಪಟ್ಟಣ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆಗಿ ಅಲ್ಲಿ ಫಸ್ಟ್ ಏಡ್ ಮಾಡಿಕೊಂಡು ಪೂರ್ತಿ ಮೈ ಎಲ್ಲ ಕೈ ಎಲ್ಲ ಶಕ್ತಿ ಇಲ್ಲ ಅಂತ ಏನೋ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಆ ಥರ ಕ್ರಿಯೇಟ್ ಮಾಡಿಕೊಂಡು
ಅವ್ರು ಹೇಳಿದಕ್ಕೆ ಅವರು ಇಲ್ಲಿ ಆಗಲ್ಲ, ನಿಮಗೆ ಹಾಸನಕ್ಕೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಆ್ಯಂಬುಲೆನ್ಸಲ್ಲಿ ಕಳಿಸ್ಬಿಡ್ತಾರೆ. ಇಷ್ಟರಲ್ಲಿ ನಮ್ಮ ಪೊಲೀಸವರು ಹೇಗಾದರೂ ಅಲ್ಲಿ ಸ್ಪಾಟ್ಗೆ ತಲುಪ್ತಾರೆ. ಸ್ಪಾಟಲ್ಲಿ ತಿಳ್ಕೊಂಡು ಉದಯಪುರ ಆ ರೋಡಲ್ಲಿ, ಚನ್ನರಾಯಪಟ್ಟಣ ಟು ಹಾಸನ ರೋಡಲ್ಲಿ ಆ ಆ್ಯಂಬುಲೆನ್ಸನ್ನು ಇಂಟರ್ಸೆಪ್ಟ್ ಮಾಡಿಬಿಟ್ಟು ಅವರನ್ನು ವಶಕ್ಕೆ ಪಡ್ಕೊಳ್ತಾರೆ. ಸ್ವಂತ ಅವ್ರ ಅಕ್ಕನ ಮಗನ ಸಾಯ್ತಿರೋದು, ಇಲ್ಲಿ ಯಾರೂ ಅಲ್ಲ, ಸ್ವಂತ ಅಕ್ಕನ ಮಗನೇ 9 ಗಂಟೆಗೆ ಮರ್ಡರ್ ಮಾಡಿರೋದು, ಸಿಗಾಕೊಂಡಿದ್ದಾನೆ. ಆದರೆ ಈ ಉದ್ದೇಶ ಏನಪ್ಪ ಅಂದರೆ ಆಸ್ತಿ ಹೊಡಿಬೇಕು. ಸ್ವಂತ ಅಕ್ಕ ಮಗ ಯಾರು ಮಾಡ್ತಾರೆ ಹಂಗೆ? ಯಾರೂ ಮಾಡಬಾರ್ದು. ಮಗ ಹುಟ್ಟುತ್ತಾನೆ ಅಪ್ಪನನ್ನ ಸಾಯಿಸಿದ ಉದಾಹರಣೆ ತೀರನೇ ಕಡಿಮೆ. ಇಂತಹ ದುರಂತ ಇಲ್ಲಿ ನಡೆದೋಗಿದೆ. ಗಂಡನನ್ನ ಕಳೆದುಕೊಂಡು ಕುಂತಿರೋ ಆ ಹಸಿ ಬಾಣಂತಿಗೆ ಸಮಾಧಾನ ಹೇಳೋದೇಗೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ವಿಪರ್ಯಾಸ ಅಂದ್ರೆ ಪುರುಷೋತ್ತಮ ಸತ್ ಮೇಲೆ ಆತನ 6 ಜನ ಅಕ್ಕಂದಿರ ಪೈಕಿ ಇಬ್ಬರಷ್ಟೇ ಅವನನ್ನ ಕೊನೆಯ ಬಾರಿ ನೋಡ್ಬೇಕು ಅಂತ ಆದ್ರೂ ಅಲ್ಲಿಗೆ ಬಂದ್ರು. ಉಳಿದವರು ಸಾವಿನಲ್ಲೂ ಹಾಗೆ ಸಾಧಿಸ್ಬಿಟ್ರು. ನೋವಿನ ವಿಷಯ ಏನು ಅಂದ್ರೆ ಅವತ್ತಷ್ಟೇ ಪುರುಷೋತ್ತಮ ಬಾಣಂತಿ ಹೆಂಡತಿ ಹತ್ರ ತನ್ನ ಅಕ್ಕಂದರಿಗೂ ಜಮೀನು ಮಾರಿ ಬರೋ ದುಡ್ಡಲ್ಲಿ ಪಾಲು ಕೊಟ್ಬಿಡೋಣ, ಯಾಕೆ ಸುಮ್ನೆ ಗಲಾಟೆ ಅಂತ ಮಾತನಾಡಿದಂತೆ. ಇರೋದ್ರಲ್ಲಿ ನಿನ್ನನ್ನ ನಮ್ಮ ಮಗನನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಭರವಸೆ ಕೊಟ್ಟವನು ಮರ್ಡರ್ ಆಗೋದ. ಆಸ್ತಿ ಅಂತ ಹೇಳಿದ್ರು, ಇದು ಎಲ್ಲರೂ ಕೊಡ್ತೀವಿ ಅಂತ ಹೇಳಿದ್ರು. ಅಷ್ಟು ಬೇಗ ಅವ್ರಿಗೆ ನಂಗೆ ಎಲ್ಲ ಆಸ್ತಿ ಬೇಕು ಅಂತೇಳಿ ಹಂಚಕ್ಕೆ ಬಿಡಲಿಲ್ಲ ಅವರು. ಬೇಗ ಸಾಯಿಸ್ಬಿಟ್ರೆ ನಮ್ಗೆ ಸಿಕ್ಕಿದೆ ಅಂತೇಳಿ ಎಸ್ಕೇಪ್ ಆಗಿ ಹೋಗಿದ್ದಾನೆ. ಅದೃಷ್ಟವತ್ತ ಸಿಕ್ಬಿಟ್ಟಿದೆ ಅಷ್ಟೇ. ನನ್ನ ಸಿಗಲಿಲ್ಲ ಅಂದರೆ ಸಿಕ್ತಿರ್ಲಿಲ್ಲ ಅವ್ರ ಕೈಗೆ. ಆಯ್ತಪ್ಪ, ನೀವು 3 ಲಕ್ಷ ಅನ್ನೋದು ಬೇಡ, ಏನನ್ನೋದು ಬೇಡ, ಹೆಣ್ಮಕ್ಳಿಗೆ ಒಲೆ ಕೊಟ್ಬೇಡಪ್ಪ, ಒಂದು 5 ಲಕ್ಷ ಕೊಡು ಅಂತಂದಾಗ ಅದಕ್ಕೆ ಒಪ್ಕೊಬಿಟ್ಟ. ಆಮೇಲೆ ಇದನ್ನೂ ಹೇಳ್ದೆ, ಇನ್ನೂ ಏನಾರು ಬೇಕು ಅಂದರೆ. ಆಮೇಲೆ ಇನ್ನೊಂದು ಮಗ ಬೇರೆ ಇತ್ತು. ಯಾವ ಮಗ? ಈಗೇನು ಕೊಲೆ ಮಾಡಿದ್ದಾನಲ್ಲ, ಸ್ವಂತ ಅವ್ರ ಅಕ್ಕನ ಮಗಳ ಮಗ. ಅವ್ರ ಮಗಳ ಮಗ ಯಾವುದೋ ಒಂದು ಜೈಲಲ್ಲಿ ಇದ್ದ ಹುಡುಗನ ಲವ್ ಮಾಡ್ಕೊಂಡು ಆ ಹುಡುಗನ ಮದುವೆ ಆಗಿ ಅದು ಅವಳೇನು ಮಾಡ್ದೆ, ಹಿಂಸೆ ತಡೆಯೋದಲ್ಲೇ ಸೂಸೈಡ್ ಮಾಡ್ಕೊಂಡು ಸತ್ಲು. ಆ ಹುಡುಗಿ ಸೂಸೈಡ್ ಮಾಡ್ಕೊಂಡು ಸತ್ತಾಗ ಆ ಮಗನೂ ಸತ್ತ ಕರ್ಕೊಬಂದು ಸಾಕ್ಯಂಡ ಇವನು, ಅವ್ರ ಅಕ್ಕನ ಮಗನು ಸಾಕ್ಯಂಡು. ಆಯ್ತಪ್ಪ ಎಲ್ಲ ಕೊಡ್ತಿಲ್ಲ, ಇದನ್ನೂ ಕರ್ಕೊಂಬಂದಲ್ಲ ಹೆಂಗ ಅನ್ನೋಕ್ಕೆ. ಇಲ್ಲ ಬಿಡಿ ಅಧ್ಯಕ್ಷ, ಅದಕ್ಕೂ ಏನೋ ಮಾಡ್ತೀನಿ ಅಂತ ನಮ್ಮ ಕಣ್ಣು ಮುಂದೆ ನಡೆದ್ರಂತೆ. ಹೀಗೆ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಬದುಕೋ ಮನಸ್ಸಿದ್ದವನು ಮರ್ಡರ್ ಆಗೋದ. ಈಗ ಪುರುಷೋತ್ತಮನನ್ನ ಕೊಂದವನು ಇಲ್ಲೆಲ್ಲಾದ್ರೂ ಕಾಲಿಟ್ರೆ ನಾವೇ ಸಾಯಿಸ್ಬಿಡ್ತೀವಿ ಅಂತ ನೊಂದ ಜನ ಆಕ್ರೋಶದಿಂದ ಹೇಳ್ತಾ ಇದ್ದಾರೆ. ಬದುಕಲೇಬಾರ್ದು. ಯಾಕೆಂದರೆ ನನ್ನ ಅನಿಸಿಕೆ ಪ್ರಕಾರ ಈ ಮಗ ಹುಟ್ಟಿದ ತಕ್ಷಣಕ್ಕೆ ಇವರು ಡಿಸೈಡ್ ಮಾಡಿದ್ರೆ ಇನ್ನೆಲ್ಲ ಆಸ್ತಿ ಕೈ ತಪ್ಪೋಗುತ್ತೆ, ಈ ಮಗಗಾಗುತ್ತೆ ಅಂತ ಅಟ್ಯಾಪ್ ಮಾಡಿ ಆ ಚುಚ್ಚಿದ್ರಲ್ಲಿ ಸರ್ ಇಲ್ಲೆಲ್ಲ ಆ ಚುಚ್ಚಿರೋದು ನೋಡಿರೋ ಸತ್ತೆ ಅಂತ ನಮ್ಮಂತರ ಸಿಗ್ರಿ ಕಲ್ತಾನು ಹೊಡೆದು ಸಾಯ್ಸಾಕ್ತೀವಿ ಸರ್. ಒಟ್ಟಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಕಳ್ಕೊಂಡ ಆಕ್ರೋಶ ಇಲ್ಲಿಯ ಜನಕ್ಕಿದೆ. ಜೊತೆಗೆ ಬಯಸಿ ತಂದೆಯಾದವನು ಮಗ ಹುಟ್ಟಿದ ದಿನನ್ನೇ ಹೆಣವಾಗಿದ್ದ ನೋವು ಕೂಡ ಇದೆ. ಆ ನೋವು ಅದ್ಯಾರನ್ನಾದ್ರೂ ಕಾಡುತ್ತೆ. ಪೊಲೀಸರು ಕೂಡ ಆ ಪಾಪಿ ಪಾತಕಿಯ ಬಗ್ಗೆ ಸಣ್ಣದೊಂದು ಕನಿಕರ ತೋರಿಸಿಲ್ಲ. ಅವನಿಗೆ ಸರಿಯಾದ ಶಿಕ್ಷೆ ಆಗುತ್ತೆ. ಆದ್ರೆ ಹುಟ್ಟುತ್ತಾ ತಂದೆಯನ್ನ ಕಳ್ಕೊಂಡ ಈ ಕಂದನ ಕಥೆ ಏನು? ಆ ಮಗುವನ್ನ ಉತ್ತಮ ರೀತಿಯಲ್ಲಿ ಸಾಕಿ ಬೆಳೆಸೋ ಶಕ್ತಿ ಆ ತಾಯಿಗೆ ಬರಲಿ.